ನಮಸ್ತೆ ಕರ್ನಾಟಕ ಅವತಾರಪ್ ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ. ಇವತ್ತ ನಮ್ಮ ಚಾನಲಲ್ಲಿ ನಾವು ಒಂದು ಹೊಸ ಎಕ್ಸ್ಪೀರಿಮೆಂಟ್ ವಿಡಿಯೋ ಮಾಡಕತ್ತೀವಿ. ಇಲ್ಲಿದೆ ಥರ್ಮಕೋಲ್, ಇಲ್ಲಿದೆ ಪೆಟ್ರೋಲ್. ಈ ಥರ್ಮಕೋಲ್ ಮತ್ತು ಪೆಟ್ರೋಲ್ ಮಿಕ್ಸ್ ಮಾಡಿದರೆ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ಗೊತ್ತಾ? ಬನ್ನಿ ಗೆಳೆಯರೇ, ಪೆಟ್ರೋಲಲ್ಲಿ ಥರ್ಮಕೋಲ್ ಹಾಕಿದರೆ ಏನಾಗುತ್ತೆ ಅಂತ ನೋಡೇ ಬಿಡೋಣ. ಎಕ್ಸ್ಪೀರಿಮೆಂಟ್ ಮಾಡೋಕೆ ಈಗ ಎಲ್ಲ ಐಟಮನ್ನು ರೆಡಿ ಇಟ್ಕೊಂಡಿವಿ. ತಗೋರಿ ವಿಜಯ್, ಇದು ಹಾಕೋರಿ. ಈಗ ಇದ್ರೊಳಗೆ ಪೆಟ್ರೋಲನ್ನು ಹಾಕ್ತೀವಿ. ಈಗ ನೋಡ್ರಿ, ಫುಲ್ಲು 1 ಲೀಟ್ರ್ ಪೆಟ್ರೋಲನ್ನು ಇದಕ್ಕೆ ಹಾಕ್ತಾ ಇದ್ದೇವೆ. ಈಗ ಇದು ಒಂದು ಸಣ್ಣ ಥರ್ಮೋಕೋಲ್ ತುಂಡನ ಈಗ ಪೆಟ್ರೋಲ್ ಒಳಗೆ ಹಾಕ್ತೀನಿ. ಏನಾಕತಿ ಅಂತ ನೋಡಿ ಬರ್ರಿ ಒಂದು ಸ್ವಲ್ಪ. ನೋಡ್ರಿ ಇಲ್ಲಿ ಹೆಂಗೆ ಕರಗ್ತಾ ಇದೆ. ಸಾರಿ, ಇದಕ್ಕೆ ಕರಗೋದು ಮೆಲ್ಟಿಂಗ್ ಅನ್ಬಾರ್ದು, ಇದಕ್ಕೆ ಪೆಟ್ರೋಲ್ ಡಿಸಲ್ವ್ ಅನ್ಬೇಕು. ನೋಡ್ರಿ ಹೆಂಗೆ ಮಾಯ ಆಗ್ತಾ ಇದೆ. ಪೆಟ್ರೋಲ್ ಒಳಗೆ ಥರ್ಮೋಕೋಲ್ ಹಾಕಿದ ತಕ್ಷಣ ಫುಲ್ ಮಾಯನೇ ಆಗ್ತಾ ಇದೆ. ಪೆಟ್ರೋಲ್ ಒಳಗೆ ಥರ್ಮೋಕೋಲ್ ನೋಡ್ರಿ ಫುಲ್ ಡಿಸಾಲ್ವ್ ಆಗ್ತಾ ಇದೆ. ಈಗ ಪೆಟ್ರೋಲ್ ಒಳಗೆ ಥರ್ಮೋಕೋಲ್ ಫುಲ್ ಸ್ಪೀಡಾಗಿ ಡಿಸಲ್ವ್ ಆಗಾಗ್ತೈತೆ ನೋಡ್ರಿ. ನೋಡ್ರಿ, ಇಲ್ಲಿ ಥರ್ಮೋಕೋಲು ಪೆಟ್ರೋಲ್ ಒಳಗೆ ಫುಲ್ ಡಿಸಲ್ವ್ ಆಗಿ ಹೆಂಗೆ ಒಂಥರ ಪೇಸ್ಟ್ ರೆಡಿಯಾಗಿದೆ. ಫುಲ್ ಪೇಸ್ಟ್ ಥರ ರೆಡಿಯಾಗಿದೆ. ಆ್ಯಕ್ಚುಲಿ ಇದಕ್ಕೆ ಗ್ಲೋ ಅಂತಾರೆ. ಇದು ಒಂಥರ ಸೂಪರ್ ಗ್ಲೋ. Oh my God.
ಬರೀ 1 ಲೀಟ್ರ್ ಪೆಟ್ರೋಲ್ ಒಳಗೆ ಇಷ್ಟು ಟೋಕಣ ಥರ್ಮೋಕೋಲ್ ಹಾಕಿದ್ದೀವಿ. ಇನ್ನೂ ಹಂಗೆ ಡೀಸೆಲ್ ಕಂಟಿನ್ಯೂ ಐತಿ, ಡೀಸೆಲ್ ಆಗ್ತಾ ಐತಿ ಹಂಗೆ ನೋಡ್ರಿ. ಡೀಸೆಲ್ ಆಗಿದ್ದೆಲ್ಲ ಥರ್ಮೋಕೋಲ್ ಯಾವ ಥರ ಪೇಸ್ಟ್ ಟೈಪ್ ರೆಡಿ ಆಗೈತಿ. ಟೋಟಲ್ 10 ಸೀಟ್ ಒಳಗೆ 6 ಸೀಟ್ ಆಲ್ರೆಡಿ ಡೀಸೆಲ್ ಆಗಿದಾವೆ ಪೆಟ್ರೋಲ್ ಒಳಗೆ, ಇನ್ನೂ 4 ಸೀಟ್ ಬ್ಯಾಲೆನ್ಸ್ ಅದಾವ. ಒನ್ಲಿ 1 ಲೀಟ್ರ್ ಪೆಟ್ರೋಲ್ ಒಳಗೆ ಈ ಎಲ್ಲ 10 ಸೀಟ್ ಥರ್ಮೋಕೋಲ್ ಡೀಸೆಲ್ ಆಗ್ತಾವೋ ಇಲ್ಲೋ ಫುಲ್ ಚೆಕ್ ಮಾಡಬೇಕು ಇವತ್ತು ನಾವು ಎನಿ ಕಂಡೀಷನ್. ಎಷ್ಟು ಸ್ಪೀಡಾಗಿ ಡೀಸೆಲ್ ಆಗ್ತಾಯಿದೆ, ಹಾಗೆ ಪೆಟ್ರೋಲ್ ಒಳಗೆ ಥರ್ಮೋಕೋಲ್ ಫುಲ್ ಮಾಯನ ಆಗತೈತಿ. ನೋಡ್ರಿ ಇಷ್ಟೋ ತನಕ ಇಷ್ಟು ಉದ್ದಂತ ಥರ್ಮೋಕೋಲ್ ಹಾಗೆ ಪೆಟ್ರೋಲ್ ಒಳಗೆ ಡೀಸೆಲ್ ಮಾಡೈತಿ. ಈಗ ನೋಡ್ರಿ ಈಗ ಇದನ್ನು ಹೆಂಗೆ ಹೋಗ್ತದೆ ನೋಡ್ರಿ, ಫುಲ್ಲು ಪೆಟ್ರೋಲ್ ಒಳಗೆ ಥರ್ಮೋಕೋಲ್ ಡೀಸೆಲ್ ಮಾಡಕ್ಕೆ ಹೋಗಿ ನನ್ನ ಹ್ಯಾಂಡ್ ಗ್ಲೌಸ್ ಕಟ್ಟಾಗಿ ಹೋಗೈತಿಲ್ಲ ನೋಡ್ರಿ ಕೈ. ಸೊ ಇದೇ ಥರ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾರೆ ಎಲ್ಲ ರೀತಿಯಿಂದ ಸೇಫ್ಟಿ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಈ ಥರ ಯಾರು ನೀವು ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. 10 ಸೀಟ್ ಒಳಗೆ ಇನ್ನೂ 3 ಸೀಟ್ ಬ್ಯಾಲೆನ್ಸ್ ಅದಾವ. ಬರೀ 1 ಲೀಟ್ರ್ ಪೆಟ್ರೋಲ್ ಒಳಗೆ ಈಗ ಆಲ್ರೆಡಿ 7 ಥರ್ಮೋಕೋಲ್ ಸೀಟನ್ನು ಡೀಸೆಲ್ ಮಾಡೈತಿ, ಇನ್ನೂ 3 ಸೀಟ್ ಬ್ಯಾಲೆನ್ಸ್ ಅದಾವ. ಇದ್ರೊಳಗೆ ಡೀಸೆಲ್ ಹಾಕತ್ತೋ ಇಲ್ಲ ಉಳ್ದಿದ್ದು ಬ್ಯಾಲೆನ್ಸ್ ನೋಡೋಣ. ಅದಿತ್ತು ನೋಡ್ರಿ, ಈಗ ಆಲ್ರೆಡಿ ಇಷ್ಟು ಪೇಸ್ಟ್ ರೆಡಿ ಆಗೈತಿ. ಆಲ್ಮೋಸ್ಟ್ ಇದ್ರ ಒಳಗಿನ ಪೆಟ್ರೋಲ್ ಎಲ್ಲ ಈಗ ಖಾಲಿ ಆಗೈತಿ. ಮೋಸ್ಟ್ಲಿ ಇದು 2 ಪೀಸ್ ಅಷ್ಟೇ ಡೀಸೆಲ್ ಆಗ್ಬೋದು ಪೆಟ್ರೋಲ್ ಒಳಗೆ ಅನ್ಸುತ್ತೆ ನೋಡ್ರಿ. ಆಲ್ಮೋಸ್ಟ್ ಪೆಟ್ರೋಲ್ ಎಲ್ಲ ಖಾಲಿ ಆಯಿತು. ಒಂದು ಸ್ವಲ್ಪ ಸೈಡಿಗೆ ಉಳ್ಕೊಂಡೈತಲ್ಲ ಪೆಟ್ರೋಲು, ಅದರೊಳಗೆ ಇದನ್ನು ಡಿಪ್ ಮಾಡಾಕತ್ತಿ ಇದು ಡೀಸೆಲ್ ಆಗತ್ತೈತೆ. ಹಾಗೆ ಇದರಲ್ಲಿ ಮೋಸ್ಟ್ಲಿ ಅದು 2 ಸೀಟು ಆಗಲ್ಲ ಅನ್ಸುತ್ತೆ, ಇದಷ್ಟಕ್ಕೆ ಎಂಡ್ ಆಗ್ಬೋದು. ನೋಡ್ರಿ ಗೆಳೆಯರಿ, 1 ಲೀಟ್ರ್ ಪೆಟ್ರೋಲ್ ಒಳಗೆ ಟೋಟಲ್ ಈಗ 8 ಈ ಥರ ಥರ್ಮೋಕೋಲ್ ಸೀಟ್ ಡೀಸೆಲ್ ಆಗ್ಯಾವ, ಇನ್ನೂ 2 ಸೀಟ್ ಉಳ್ಕೊಂಡವ. ಇದ್ರೊಳಗೆ ಡೀಸೆಲ್ ಹಾಕಿ ಅಸಾಧ್ಯ ಐತಿ, ಯಾಕಂದ್ರೆ ಪೆಟ್ರೋಲ್ ಆಲ್ರೆಡಿ ಖಾಲಿ ಆಗೈತಿ ಇದ್ರೊಳಗಿಂದು. ನೋಡ್ರಿ ಲಾಸ್ಟು ಇನ್ನೂ 2 ಸೀಟ್ ಬ್ಯಾಲೆನ್ಸ್ ಅದಾವ. ಇದು ಬಟ್ ಇದು ಲಾಸ್ಟ್ ಅನ್ಸುತ್ತೆ. ಇದು ನೋಡ್ರಿ ಯಾವ ಥರ ಆಗೈತಿಲ್ಲ ಫುಲ್ಲು. रुको जरा सफर करो ಪೆಟ್ರೋಲ್ ಒಳಗೆ ಥರ್ಮೋಕೋಲ್ ಇಟ್ಟರೆ ಟೆಕ್ನಾಲಜಿಯಾ. ಫೈನಲಿ ಪೆಟ್ರೋಲ್ ಒಳಗೆ ಥರ್ಮೋಕೋಲನ್ನು ಮಿಕ್ಸರ್ ಮಾಡಿ ಮೇಲೆ ರಿಯಾಕ್ಷನ್ ಆಗಿ ಈ ಥರ ಔಟ್ಪುಟ್ ಒಂದು ಪ್ರಾಡಕ್ಟ್ ಬಂದೈತಿ. ಇದು ಎದಕ್ಕರ ಯೂಸ್ ಆಕತ್ತೋ ಅಥವಾ ವೇಸ್ಟ್ ಐತೆ ಅಂತ ನೋಡ್ಬೇಕಂದ್ರೆ ಇದು ಏನದಲ್ಲ ಈ ಪೇಸ್ಟು ಇದಕ್ಕೆ ಆ್ಯಕ್ಚುಲಿ ಸೂಪರ್ ಗ್ಲೋ ಅಂತಾರೆ. ಈ ಸೂಪರ್ ಗ್ಲೂ ಹಲವಾರು ಕೆಲಸಕ್ಕೆ ಯೂಸ್ ಆಕೈತಿ.
ಈ ನಮ್ಮ ಮನೆ ಕೆಲಸದೊಳಗೆ ಭಾಳ ಇಂಪಾರ್ಟೆಂಟ್ ಯೂಸ್ ಆಕೈತಿ. ಈ ಗ್ಲೂ ಯಾವುದ್ಯಾವುದಕ್ಕೂ ಯೂಸ್ ಆಕೈತಿ, ಎಲ್ಲೆಲ್ಲಿ ನಾವು ಬಳಕೆ ಮಾಡ್ಕೋಬೋದಂತ ಸಹ ತೋರಿಸ್ತೀನಿ ಬರ್ರಿ. ಈ ಸೂಪರ್ ಗ್ಲೂ ಯೂಸ್ ಮಾಡಿಕೊಂಡು ಕಲ್ಲನ್ನು ಅಂಟಿಸ್ಬೋದು. ಇದು ಒಂದಾದ್ರೆ ಮತ್ತು ಟೈಲ್ಸ್ ಅಂಟಿಸ್ಬೋದು. ಹೊಳ್ಳಿ ಈ ಥರ ಪ್ಲ್ಯಾಸ್ಟಿಕ್ ಪೈಪ್ಗಳನ್ನು ಸಹ ಜಾಯಿಂಟ್ ಮಾಡ್ಬೋದು. ನಿಮ್ಮ ಮನೆಯೊಳಗೆ ಸಿಂಟ್ಯಾಕ್ಸು ಬ್ಯಾರಲ್ ಏನಾದರೂ ವಾಟರ್ ಲೀಕೇಜ್ ಆಗ್ತಾಯಿದ್ದು ಅಂತಂದ್ರೆ ಅವಕ್ಕೆ ಲೀಕೇಜನ್ನು ಸ್ಟಾಪ್ ಮಾಡಿಸಲಾಗಿ ವಾಟರ್ ಪ್ರೂಫಾಗಿ ಸಹ ಈ ಗ್ಲೋವನ್ನು ಯೂಸ್ ಮಾಡ್ಬೋದು. ಈಗ ಮನೆ ಟೆರಸ್ ಮೇಲೆ ಏನಾದ್ರು ಬಿರುಕು ಬಿಟ್ಟಿದ್ರೆ ನಿಮ್ಮದು ಅಲ್ಲಿ ವಾಟರ್ ಲೀಕೇಜ್ ಏನಾದ್ರು ಆಗ್ತಾಯಿದ್ರೆ ಮಳೆ ಬಂದಾಗ ಅಲ್ಲಿ ಸಹ ಇದೇ ಗ್ಲೋವನ್ನು ನಾವು ತಿನ್ನಾಗಿ ಅಂಟಿಸಿಬಿಟ್ಟು ಅಲ್ಲಿ ವಾಟರ್ ಪ್ರೂಫಾಗಿ ಸಹ ಈ ಸೂಪರ್ ಗ್ಲೋವನ್ನು ಯೂಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಹಳ್ಳಿ ಮನೆಯೊಳಗೆ ಇವತ್ತಿಗೂ ಕಟ್ಟಿಗೆ ಒಲೆಯನ್ನು ಯೂಸ್ ಮಾಡ್ತಾರೆ. ಆ ಒಲೆ ಉರ್ಸೋ ಸಲುವಾಗಿ ಪ್ಲಾಸ್ಟಿಕ್ ಕವರು ಮತ್ತು ಪೆಟ್ರೋಲು ಅದು ಇದನ್ನು ಯೂಸ್ ಮಾಡ್ತಾರೆ. ಬಟ್ ಇದನ್ನು ಈ ಸೂಪರ್ ಗ್ಲೋ ಒಲೆ ಉರ್ಸಕ್ಕೂ ಭಾಳ ಹೆಲ್ಪ್ ಆಕೈತಿ. ಯಾವ ಥರ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಈ ಥರ ಸ್ವಲ್ಪ ಹಾಕಿ ಕಟ್ಟಿಗೆ ಉರಿ ಹಚ್ಚಿಬಿಟ್ರೆ ಆರಾಮ್ಸೆ ಒಲೆಯೆಲ್ಲ ನೀಟಾಗಿ ಹತ್ಕೊಂಡು ಬಿಡ್ತದೆ. ನೋಡ್ರಿ ಆಗಲೇ ನಾವು ಇದನ್ನು ಸೂಪರ್ ಗ್ಲೂ ಹಾಕಿ ಅಂಟಿಸಿದ್ವಿ. ಇದೇನು ವರ್ಕ್ ಆಗುತ್ತಾ ಇಲ್ಲ ಅಂತಂದ್ರೆ ಚೆಕ್ ಮಾಡೋಣ ಬರ್ರಿ. ಹಿಡ್ಕೋರಿ ನೋಡ್ರಿ ಸೂಪರ್ ಗ್ಲೂ ಹಾಕಿ ಆಗಲೇ ಅಂಟಿಸಿದ್ವಿ. ಎಷ್ಟು ನೀಟಾಗಿ ಅಂಟ್ಕೊಂಡೈತಿ ಇದಕ್ಕೆ. ಆ್ಯಕ್ಚುಲಿ ಇದು ಸರಿಯಾಗಿ ಅಂಟ್ಕೋಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತ ಈ ಸೂಪರ್ ಗ್ಲೂ. ಇವು ನಾವು ಇವತ್ತು ಅಂಟಿಸಿ ಹಾಗೆ ಇಟ್ಟು ನಾಳೆಗೆ ಏನಾರು ಇವು ನೋಡಿದ್ರೆ ಫುಲ್ ಫಿಟ್ ಆಗಿರ್ತಾವೆ. ಯಾವುದೇ ಕಾರಣಕ್ಕೂ ಕಿತ್ತರೂ ಕೇಳಂಗಿಲ್ಲ, ಅಷ್ಟು ಫಿಟ್ ಆಗಿರ್ತದೆ ಇದು. ನೋಡಿದ್ರಲ್ಲ ಗೆಳೆಯರಿ, ಇವತ್ತು ಪೆಟ್ರೋಲ್ ಮತ್ತು ಥರ್ಮೋಕೋಲ್ ರಿಯಾಕ್ಷನ್ ಯಾವ ರೀತಿ ಇತ್ತು ಮತ್ತು ಅದು ಯಾವ ಥರ ಪೆಟ್ರೋಲ್ ಒಳಗೆ ಥರ್ಮೋಕೋಲ್ ಡಿಸಾಲ್ವ್ ಆಯಿತು, ಅದನ್ನು ಯಾವುದಕ್ಕೆ ಹೆಂಗೆ ಯೂಸ್ ಮಾಡ್ಬೋದು ಅಂತ ನಾವೆಲ್ಲ ಹೇಳಿದ್ವಿ. ಸೊ ಇದಾಗಿತ್ತು ಇವತ್ತು ನಮ್ಮ ಚಾನಲಲ್ಲಿ ಹೊಸದಾಗಿ ಮತ್ತು ಮೊಟ್ಟ ಮೊದಲ ಎಕ್ಸ್ಪೀರಿಮೆಂಟ್ ವಿಡಿಯೋ. ಇದೇ ಥರ ಮತ್ತೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ವಿಡಿಯೋಗಳನ್ನು ಈ ನಮ್ಮ ಅವತಾರಪ್ ಕಲ್ಕಿ ಚಾನಲಲ್ಲಿ ಮಾಡ್ತಾ ಇರ್ತೀವಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.